ಡಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ಗೆ ಎಸ್ಐಟಿ ಪತ್ರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೇಳಿದ್ರು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ. ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿಲ್ಲ. ಇದು ತಪ್ಪಲ್ವಾ? ಹಾಗಾದ್ರೆ ಅಸ್ತಿತ್ವದಲ್ಲಿ ಇಲ್ಲದ ಗಣಿ ಕಂಪನಿಗೆ ಎಚ್ಡಿಕೆ ಗಣಿಗಾರಿಕೆಯ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದರ ತನಿಖೆ ಮಾಡಿ ಲೋಕಾಯುಕ್ತ ಪತ್ರ ಬರೆದು ಅನುಮತಿಯನ್ನ 2023ರಲ್ಲೇ ಕೇಳಿದೆ. ಈಗಲೂ ಕೂಡ ಎರಡನೇ ಸಲ ಅನುಮತಿಯನ್ನ ಕೇಳಿದ್ದಾರೆ. ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು ಅಲ್ವಾ? ಎಚ್ಡಿಕೆ ವಿರುದ್ಧ ಚಾರ್ಜ್ ಶೀಟ್ಗೆ ಎಸ್ಐಟಿ ಪತ್ರ ವಿಚಾರ ಕುರಿತಂತೆ ಎಸ್ಐಟಿ ಅನುಮತಿಯನ್ನ ಕೇಳಿದ್ದಾರೆ. ಆದ್ರೂ ಕೂಡ ರಾಜ್ಯಪಾಲರೇ ಕೊಟ್ಟಿಲ್ಲ. ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿಲ್ಲ. ಇದು ತಪ್ಪಲ್ವಾ? ಅಸ್ತಿತ್ವದಲ್ಲಿ ಇಲ್ಲದ ಗಣಿ ಕಂಪನಿಗೆ ಡಿ ಕುಮಾರಸ್ವಾಮಿ ಗಣಿಗಾರಿಕೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಇದರ ತನಿಖೆ ಮಾಡಿ ಲೋಕಾಯುಕ್ತ ಪತ್ರ ಬರೆದು ಅನುಮತಿಯನ್ನು 2023ರಲ್ಲಿ ಕೇಳಿದೆ. ಮತ್ತೆ ಈಗ ಎರಡನೇ ಬಾರಿ ಕೂಡ ಅನುಮತಿಯನ್ನ ಕೇಳಿದ್ದಾರೆ ಅಂತ ಗೃಹ ಸಚಿವರಾದ ಪರಮೇಶ್ವರ್ ಅವರು ಹೇಳಿಕೆ ನೀಡಿರುವಂತದ್ದು. ಅಂದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು. ಎಚ್ಡಿಕೆ ವಿರುದ್ಧ ಚಾರ್ಜ್ ಶೀಟ್ಗೆ ಪತ್ರವನ್ನ ಸಂಬಂಧಿಸಿದಂತೆ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಪ್ರಾಸಿಕ್ಯೂಷನ್ ಕೂಡ ನಾವು ಪ್ರಶ್ನೆ ಮಾಡಿದ್ದೀವಿ ಅಲ್ವಾ ಗವರ್ನರ್ಗೆ. ಲೋಕಾಯುಕ್ತದವರು ನಾವು ಯಾರೋ ಈಗ ಇದು ಅಬ್ರಾಹಂ ಕೇಳಿರೋದು ಇಂಡಿವಿಜುವಲ್, ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ? ಅದಕ್ಕೆ ನಾವು ಕೇಳಿದ್ವಿ, ನೀವು ಶಶಿಕಲಾ ಜೊಲ್ಲೆ ಅವ್ರದ್ದು 21ನೇ ಇಸ್ವಿಯಲ್ಲಿ, ಅವರು 21ನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ, ಅದಕ್ಕೂ ಕೊಡಲಿಲ್ಲ. ಕುಮಾರಸ್ವಾಮಿ ಅವರು 23ಕ್ಕೆ ನಡೆದಿರ್ತಕ್ಕಂಥ ಘಟನೆ, ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಇಸ್ ನಾಟ್ ದೇರ್, ಅದು ಇಲ್ಲವೇ ಇಲ್ಲ ಅನ್ನುವಂಥ ಸಂಸ್ಥೆಗೆ 550 ಎಕರೆ ಜಮೀನು ಕೊಡ್ತಾರೆ. ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು, ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. 23ರಲ್ಲಿ ಕೇಳಿದ್ದಾರೆ, ಅದು ಅವ್ರಿಗೂ ಕೊಟ್ಟಿಲ್ಲ. ಆಯಿತಾ? ಮತ್ತು ನಿರಾನಿ ಅವರಿಗೆ ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ. ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ. ಆದರೆ ಗವರ್ನರ್ ಅವರು ಅವೆಲ್ಲವನ್ನು ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದು. ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ಬರೀ 24 ಗಂಟೆ ಒಳಗೆ ಯಾರೋ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೇಳಿದಾಗ, ಒಂದು ತನಿಖಾ ಸಂಸ್ಥೆ ಕೇಳೋದಕ್ಕೂ ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ನೀವು ತನಿಖಾ ಸಂಸ್ಥೆಗೆ ಬೆಲೆ ಕೊಡೋದಿಲ್ಲ, ಅವರ ಪತ್ರಗಳಿಗೆ ಇದು ಮಾಡೋದಿಲ್ಲ, ನೀವು ರೆಸ್ಪಾಂಡ್ ಮಾಡೋದಿಲ್ಲ, ಇಂಡಿವಿಜುವಲ್ಗೆ ನೀವು ಕೊಡ್ತೀರಿ ಅಂತ ಹೇಳಿ ನಾವು ಅಪಾದನೆ ಮಾಡಿದ್ದೇವೆ. ಈಗಲೂ ಕೂಡ ಅದಕ್ಕೆ ತನಿಖಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.